ಸಂಘಟನೆಗಳ ಕಾರ್ಮಿಕ ಒಕ್ಕೂಟ ರೈತ ಘಟಕ ರಾಜ್ಯಾಧ್ಯಕ್ಷರಾದ ಮಂಜುಳಾದ ನಾನು ವಕೀಲರ ಈ ಕಚೇರಿಯಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಆರ್ಜೆನಹಳ್ಳಿ ಕೃಷ್ಣಪ್ಪ ಅವರ ಆದೇಶದಂತೆ ಹಾಗೂ ನಮ್ಮ ವಕೀಲರ ಸತೀಶ್ ಸರ್ ಲಾಯರ್ ಆದೇಶದಂತೆ ಲಕ್ಷ್ಮಿ ಅವರನ್ನ ಜಿಲ್ಲಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ. ಕನ್ನಡ ನಾಡು ನುಡಿ ಜಲ ಅಂತ ಈ ಹೆಣ್ಮಕ್ಳು ಆಚೆ ಬರೋದೇ ತುಂಬಾ ಕಷ್ಟ ಆಗೈತೆ. ಯಾಕಂದ್ರೆ ಮನೆ ಒಳಗಡೆ ಎಲ್ಲಾರ್ನು ಅದನ್ನ ಹೇಳೋದೇ ತುಂಬಾ ಕಷ್ಟ ಐತೆ. ಎಲ್ಲರಿಗೂ ಒಂದು ಒಪ್ಪಿಗೆ ಕೊಟ್ಟು ಈಚೆ ಬರೋದಂದ್ರೆ ತುಂಬಾ ಕಷ್ಟ ಇದೆ. ಅಂತ ಒಂದ್ರಲ್ಲಿ ಲಕ್ಷ್ಮಿ ಅವ್ರನ್ನ ಆಚೆ ಬಂದಿರೋದು ತುಂಬಾ ಖುಷಿ ಆಗುತ್ತೆ. ನೀವು ಬಂದಿರೋದು ಕನ್ನಡ ಸಂಘಟನೆಗಳು ಬಲಪಡಿಸಿ ಹಾಗೂ ಈ ಒಂದು ಕನ್ನಡ ದಲಿತ ಸಂಘರ್ಷ ಸಮಿತಿಯನ್ನು ಒಂದು ಹೆಣ್ಮಕ್ಳಿಂದ ಅವ್ರನ್ನೊಂದವರೊಂದು ಧ್ವನಿಯಾಗಿ ಮತ್ತೆ ಅವರು ಸಪೋರ್ಟ್ ವಾಗಿ ನೀನ್ ನಿಂತ್ಕೊಂಡು ಒಂದು ಜಿಲ್ಲಾಧ್ಯಕ್ಷರಿಗೆ ಅಲ್ಲ ಇಡೀ ರಾಜ್ಯದಿಂದ ನೀನ್ ಚೆನ್ನಾಗಾಗ್ಬೇಕು, ಒಂದ್ ಧೈರ್ಯ ತುಂಬಬೇಕು. ಸಂವಿಧಾನ ಅಡಿಯಲ್ಲಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನ್ ಕೊಟ್ಟಿದಾರ ಆ ಒಂದು ಹಕ್ಕುಗಳು ಬಾಧ್ಯತೆಗಳಿಗೆ ನೀವು ಒಂದು ಮಾದರಿಯಾಗಿ ಒಂದೆಲ್ಲ ಹೆಣ್ಮಕ್ಳನ್ನ ಒಂದು ನಡೆಸ್ಕೊಳ್ಳೋ ರೀತಿಯಲ್ಲಿ ಒಂದೊಂದವರ ಧ್ವನಿಯಾಗಿ ಹಾಗೂ ನಮ್ಮ ಸಪೋರ್ಟ್ ವಾಗಿ ನಮ್ಮ ವಕೀಲರಿದ್ದಾರೆ. ಸಂದೇಶ ಒಂದು ನ್ಯಾಯಪರ ಒಂದು ಅಭಿಯಾನಗಳು ಕೊಡಿ, ಒಂದು ಕಾರ್ಯಕ್ರಮಗಳು ಕೊಡಿ, ಎಲ್ಲ ಒಂದು ಭಾಗಗಳಲ್ಲೂ ಒಂದು ಸಕ್ರಿಯವಾಗಿ ನಡೆಸುವಂತ ಕೆಲಸ ಮಾಡ್ಲಿ ಅಂತ ನಾನು ಈ ಮೂಲಕ ತಿಳಿಸ್ಕೊಡ್ತಾ ಇದ್ದೀನಿ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಹೆಣ್ಣು ಮಕ್ಕಳ ಸಂಘಟನೆ, ಅದು ಮಹಿಳಾ ಸಂಘಟನೆ ಆದ್ರೆ ಅದ್ರ ಪರವಾಗಿ ನಾನು ನಿಂತ್ಕೊಳ್ತೀನಿ. ನೊಂದ ಧ್ವನಿವರ ಪರವಾಗಿ ನಾನು ನಿಂತ್ಕೊಂಡು ಅವಾಗ ನ್ಯಾಯ ಕೊಡಿಸ್ತೀನಿ. ಇವ್ರು ಮಂಜು ಸರ್ ಆಗಿರ್ಬೋದು, ಸತೀಶ್ ಸರ್ ಆಗಿರ್ಬೋದು, ಸಂಜೀವಣ್ಣ ಆಗಿರ್ಬೋದು, ಇವ್ರು ಕೃಷ್ಣಣ್ಣ ಅವ್ರ ಆಗಿರ್ಬೋದು, ಮಂಜುಳಾ ಮೇಡಮ್ ಅವ್ರ ಆಗಿರ್ಬೋದು, ಇವರೆಲ್ಲ ನನ್ ಸಹಾಯ ಮಾಡ್ತೀನಿ. ನಿನ್ ಬೆಂಬಲವಾಗಿ ನಿನ್ ಬೆನ್ನು ತಟ್ಟಿ ನಿನ್ ಹಿಂದೆ ನಾವ್ ಇರ್ತೀರಿ ಅಂತ ಹೇಳ್ತಾರೆ. ನಮ್ಗ್ ಖುಷಿ ಅದಕ್ಕೆ. ಹೆಣ್ಣು ಮಕ್ಳಿಗೆ ಯಾವ್ದೇ ಕಾರಣಕ್ಕೆ ನಾನು ಅನ್ಯಾಯ ಆಗೋದಕ್ ಬಿಡಲ್ಲ. ನಾವು ಅರ್ಜನಹಳ್ಳಿ ಕೃಷ್ಣಣ್ಣ ಅವರು ಅವ್ರಿಗೆ ಧನ್ಯವಾದಗಳು. ವೆಂಕಟಗಿರಿಯ ರಾಜ್ಯಾಧ್ಯಕ್ಷರು ಮಂಡ್ಯ ಅವ್ರಿಗೂ ಧನ್ಯವಾದಗಳು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ ನಾನು ಇಲ್ಲಿ ಏನ್ ಹೇಳ್ಬೇಕಂದ್ರೆ, ಇವತ್ತು ಹೆಣ್ಮಕ್ಳು ರಾಜ್ಯದಲ್ಲಿ ಎಲ್ಲಾರ್ಗೂ ತೊಂದರೆ ಆಗ್ತೈತೆ. ಹೆಣ್ಮಕ್ಳು ಯಾರಿಗೂ DJ Manav